2024 ಆಗಸ್ಟ್ನಲ್ಲಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಹಸೀನಾ ಅವರನ್ನು ಪದವಿಯಿಂದ ವಜಾಗೊಳಿಸಲಾಯಿತು. ಇದರ ನಂತರ 1973ರ ಸಂವಿಧಾನದ ಅಡಿಯಲ್ಲಿ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿಗೆ ತಿದ್ದುಪಡಿಗಳನ್ನು ಒಂದು ಸುಗ್ರೀವಾಜ್ಞೆಯ ಮೂಲಕ ಪರಿಚಯಿಸಲಾಯಿತು. ಅದರಂತೆ ಭಾರತದಲ್ಲಿ ಆಶ್ರಯ ಪಡೆದಿರುವ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ ನ್ಯಾಯಮಂಡಳಿಯು ಮರಣದಂಡನೆಯನ್ನು ವಿಧಿಸಿದೆ. ಈ ತೀರ್ಪನ್ನು ಬಲವಂತ ಮತ್ತು ಒತ್ತಾಯದ ಮೂಲಕ ನೀಡಲಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಶೇಖ್ ಹಸೀನಾ ಅವರು ನ್ಯಾಯಾಲಯದ ತೀರ್ಪನ್ನು ಪಕ್ಷಪಾತ ಮತ್ತು ರಾಜಕೀಯ ಎಂದು ಬಣ್ಣಿಸಿದ್ದಾರೆ. ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನುಸ್ ಅವರ ಬಾಂಗ್ಲಾದೇಶದ ಅಡಿಯಲ್ಲಿ ಕಾನೂನುಗಳನ್ನು ಹತ್ತಿಕ್ಕಿ ಮತ್ತು ಬೆದರಿಸಿ ಶೇಖ್ ಹಸೀನಾ ಅವರಿಗೆ ಮರಣದಂಡನೆ ನೀಡಲಾಗಿದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ವಜಾಗೊಳಿಸಲಾದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿಯು ಕಾನೂನುಬದ್ಧವಾಗಿ ವಿಚಾರಣೆ ನಡೆಸಲು ಸಾಧ್ಯವಿಲ್ಲ. ಏಕೆಂದರೆ ಇದು 183ರ ಅಂತಾರಾಷ್ಟ್ರೀಯ ಅಪರಾಧಗಳ ಕಾಯಿದೆಯ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. 99ರ ಕಾಯ್ದೆ ಮತ್ತು 2008ರಲ್ಲಿ ಅದಕ್ಕೆ ಮಾಡಿದ ತಿದ್ದುಪಡಿಗಳು ಕೇವಲ 99ರ ವಿಮೋಚನಾ ಯುದ್ಧದ ಸಮಯದಲ್ಲಿ ನಡೆದ ಸಾಮೂಹಿಕ ಹತ್ಯೆಯ ಅಪರಾಧಗಳನ್ನು ನಿರ್ವಹಿಸುವ ಗುರಿಯನ್ನು ಹೊಂದಿದ್ದವು ಎಂಬುದನ್ನು ಗಮನಿಸಬೇಕು. 2024 ಆಗಸ್ಟ್ 5ರ ನಂತರ 1973ರ ಚೌಕಟ್ಟಿನಡಿಯಲ್ಲಿ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿಗೆ ಸಂಬಂಧಿಸಿದ ವಿಭಾಗ ಬಿಗೆ ಮಾಡಿದ ತಿದ್ದುಪಡಿಗಳನ್ನು ಒಂದು ಸುಗ್ರೀವಾಜ್ಞೆಯ ಮೂಲಕ ಪರಿಚಯಿಸಲಾಯಿತು. ಈ ವಿಷಯದ ಬಗ್ಗೆ ತಿಳಿದಿರುವ ಬಾಂಗ್ಲಾದೇಶದ ಸಂವಿಧಾನ ತಜ್ಞರೊಬ್ಬರು ಔಪಚಾರಿಕವಾಗಿ ನೇಮಕಗೊಂಡ ಆಡಳಿತಗಾರರು ಇಲ್ಲದಿರುವುದರಿಂದ ಮತ್ತು ಸಂಸತ್ತು ಅದನ್ನು ಅನುಮೋದಿಸದ ಕಾರಣದಿಂದ ಈ ಸುಗ್ರೀವಾಜ್ಞೆಯು ಪ್ರಾರಂಭದಿಂದಲೇ ಅಸಿಂಧುವಾಗಿದೆ ಎಂದು ಹೇಳಿದ್ದಾರೆ. ಈ ವಿವರವನ್ನು ದಿ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಆ ಪತ್ರಿಕೆಯ ವರದಿಯು ಮತ್ತಷ್ಟು ಹೇಳಿದ್ದೇನೆಂದರೆ, ಆ ತಜ್ಞರು ಹೀಗೆ ಹೇಳಿದರು: ಬಾಂಗ್ಲಾದೇಶದ ಅಧ್ಯಕ್ಷರಿಗೆ 93ನೇ ವಿಧಿಯ ಅಡಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರವಿಲ್ಲ, ಏಕೆಂದರೆ ಸಂಸತ್ತಿನ ವಿಸರ್ಜನೆಯು ಔಪಚಾರಿಕ ವಿಧಾನದ ಪ್ರಕಾರ ಕೈಗೊಳ್ಳಲಾಗಿಲ್ಲ. ಇದಲ್ಲದೆ 2024ನೆಯ ಆಗಸ್ಟ್ 10ನೆಯ ದಿನ ಸುಪ್ರೀಂ ಕೋರ್ಟ್ನ ಅಪೀಲು ವಿಭಾಗದ ಮುಖ್ಯ ನ್ಯಾಯಾಧೀಶರು ಮತ್ತು 5 ನ್ಯಾಯಾಧೀಶರನ್ನು ಗಲಭೆಕೋರರು ಸುತ್ತುವರೆದರು. ಗಲಭೆಕೋರರು ಅವರಿಗೆ ಅಂತಿಮ ಎಚ್ಚರಿಕೆ ನೀಡಿ ಅವರನ್ನು ರಾಜೀನಾಮೆ ನೀಡಲು ಒತ್ತಾಯಿಸಿದರು. ಈ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿಗೆ ಪ್ರಸ್ತುತ ಇರುವ 3 ನ್ಯಾಯಾಧೀಶರನ್ನು ಆತುರದಿಂದ ನೇಮಿಸಲಾಯಿತು ಮತ್ತು ಅವರ ಮೂಲಕ ಹಸೀನಾ ವಿರುದ್ಧ ಶಿಕ್ಷೆಯನ್ನು ವಿಧಿಸಲಾಯಿತು. ಈ ನ್ಯಾಯಾಧೀಶರ ನೇಮಕವು ಸಂವಿಧಾನವನ್ನು ಉಲ್ಲಂಘಿಸುವ ಒಂದು ವಿಷಯವಾಗಿದೆ ಎಂದು ಅವರು ಹೇಳಿದರು ಎಂದು ವರದಿಗಳು ಹೇಳುತ್ತವೆ.